ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಟ್ಟು ತುಂಬ ಎಲೆ ಎಲ್ಲ ಹಚ್ಚ ಹಸಿರಾಗಿರಬೇಕಾದ್ರೆ ಮುಖ್ಯವಾಗಿ ಏನು ಕಾರಣ ಅಂದರೆ ಒಂದು ಮಣ್ಣಿನ ಗುಣಮಟ್ಟ ಚೆನ್ನಾಗಿರಬೇಕು, ಮಣ್ಣಲ್ಲಿ ಫಲವತ್ತತೆ ಇರಬೇಕು. ಹಾಗೆ ಗಿಡಗಳು ತುಂಬ ಸ್ಟ್ರಾಂಗ್ ಆಗಿರಬೇಕಾದ್ರೇ ಅಂದರೆ ಗಿಡದ ಬುಡಗಳು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಒಂದು ಒಳ್ಳೆಯ ಫರ್ಟಿಲೈಸರ್ ಅವಶ್ಯಕತೆ ಕೂಡ ಇರುತ್ತೆ. ಒಳ್ಳೆಯ ಫರ್ಟಿಲೈಸರ್ ಹಾಕಿದಾಗ ಮಣ್ಣಿನ ಗುಣಮಟ್ಟವೂ ಚೆನ್ನಾಗಿರುತ್ತೆ, ಬೇರುಗಳು ಕೂಡ ತುಂಬಾ ಸ್ಟ್ರೆಂತ್ ಆಗಿರ್ತವೆ. ಹಾಗೆ ಎಲೆಗಳು ಹಚ್ಚ ಹಸಿರಾಗಿರುತ್ತೆ, ಪ್ರತಿಯೊಂದು ಮೊಗ್ಗುಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ, ತುಂಬ ಹೆಲ್ದಿಯಾಗಿರುವಂತಹ ಹೂಗಳು ಕೂಡ ಆಗುತ್ತೆ. ಇವೆಲ್ಲವಕ್ಕೂ ಕಾರಣ ಏನು? ಮಣ್ಣಿನ ಗುಣಮಟ್ಟ ಚೆನ್ನಾಗಿರಬೇಕು. ಆ ಮಣ್ಣಿನ ಗುಣಮಟ್ಟವನ್ನು ನಾವು ಯಾವ ರೀತಿ ಸುಧಾರಿಸ್ಕೊಳ್ಬೇಕು, ಯಾವ ರೀತಿ ಅದನ್ನು ನೋಡ್ಕೊಳ್ಬೇಕು ಅಂದರೆ ನಾವು ಆವಾಗವಾಗ ಮಣ್ಣಿನ ಬಗ್ಗೆ ಕೇರ್ ತಗೊಳ್ತಾ ಇರಬೇಕು. ಕೇರ್ ತಗೊಳ್ತಾ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮಣ್ಣನ್ನು ಆವಾಗವಾಗ ತೇವಾಂಶ ಇದೆಯಾ ಇಲ್ವಾ ಏನು ಅಂತ ಚೆಕ್ ಮಾಡ್ತಾ ಇರಬೇಕು. ಹಾಗೆ ಒಂದು ಒಳ್ಳೆಯ ಫರ್ಟಿಲೈಸರ್ಗಳನ್ನು ಕೊಡಬೇಕಾಗತ್ತೆ, ಒಳ್ಳೆಯ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ. ಅದಕ್ಕೆ ನಾವು ಕೆಮಿಕಲ್ ಫರ್ಟಿಲೈಸರ್ಗಳನ್ನೆಲ್ಲ ಕೊಟ್ಟು ಗಿಡಗಳನ್ನು ಹಾಳು ಮಾಡ್ಕೊಳ್ಳಿಕ್ಕಿಂತ ಮನೆಯಲ್ಲೇ ಒಂದು ಉತ್ತಮವಾದ ಫರ್ಟಿಲೈಸರನ್ನು ರೆಡಿ ಮಾಡಿಕೊಂಡು ಕೊಡ್ಬೋದು. ಹಾಗೆ ಇವತ್ತು ಕೂಡ ಒಂದು ಒಳ್ಳೆಯ ಮಣ್ಣನ್ನು ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ, ಹಾಗೆ ಗಿಡದ ತುಂಬ ಹೂಗಳು ಬಿಡಲಿಕ್ಕೆ ಒಂದು ಒಳ್ಳೆಯ ಫರ್ಟಿಲೈಸರ್ನ ಮಾಡೋದು ಹೇಗೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಗುಣಮಟ್ಟ ತುಂಬ ಚೆನ್ನಾಗಿ ಬರುತ್ತೆ, ಗಿಡಗಳ ಬೇರುಗಳು ಕೂಡ ಗಟ್ಟಿಯಾಗುತ್ತೆ, ಗಿಡಗಳು ಕೂಡ ತುಂಬಾ ಗಟ್ಟಿಯಾಗಿ ತುಂಬ ಎಲೆಗಳೆಲ್ಲ ಹಚ್ಚ ಹಸಿರಾಗಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಫರ್ಟಿಲೈಸರ್ನ ನಾವು ಯಾವಾಗ ಕೊಡಬೇಕು ಅಂದರೆ ತುಂಬ ಈಗಂತೂ ಬೇಸಿಗೆ ಶುರುವಾಗಿ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗ ಲಿಕ್ವಿಡ್ ಫರ್ಟಿಲೈಸರು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದು, ಬೇರುಗಳು ಕೂಡ ತುಂಬ ಗಟ್ಟಿಯಾಗಿ ಬಲವಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಫರ್ಟಿಲೈಸರ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಹಾಗೆ ನನ್ನ ನಮ್ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ವೆಲ್ಕಮ್ ಟು ಮೈ ಚಾನಲ್ ನಮ್ಮೀಸ್ ಹಾಬೀಸ್. ಒಳ್ಳೊಳ್ಳೆ ಗಾರ್ಡನಿಂಗ್ ವಿಡಿಯೋಗಳು ಕೂಡ ತುಂಬಾ ಇದೆ. ನಿಮಗೆ ಯಾವುದಾದ್ರೂ ಗಾರ್ಡನಿಂಗ್ ಟಿಪ್ಸ್ ಬೇಕಿದ್ದರೆ ನನ್ನ ಚಾನಲ್ಗೆ ಹೋಗಿ ವಿಡಿಯೋಗಳನ್ನೆಲ್ಲ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಹೊಸಬರು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಗಾರ್ಡನಿಂಗ್ ಟಿಪ್ಸ್ ವಿಡಿಯೋಗಳಿದೆ, ತುಂಬ ಫರ್ಟಿಲೈಸರ್ಗಳು ವಿಡಿಯೋ ಕೂಡ ಇದೆ. ತುಂಬ ಚೆನ್ನಾಗಿ ಗಾರ್ಡನನ್ನು ಹೇಗೆ ಮೇಂಟೈನ್ ಮಾಡಬೇಕು, ಯಾವ ರೀತಿ ನಾವು ಫರ್ಟಿಲೈಸರ್ಗಳನ್ನು ಹಾಕೋದ್ರಿಂದ ಉತ್ತಮ ಗುಣಮಟ್ಟದ ಹೂಗಳನ್ನು ನಾವು ಪಡಿಬೋದು ದಾಸವಾಳ ಗಿಡದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ತುಂಬ ಒಳ್ಳೊಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ಗಳು ವಿಡಿಯೋಗಳು ಇದೆ, ಡ್ರೈ ಫರ್ಟಿಲೈಸರ್ ವಿಡಿಯೋ ಕೂಡ ಇದೆ. ಎಲ್ಲವನ್ನು ನೋಡ್ತಾ ಇದ್ದೀರಿ ಅಂತಲೂ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಯಾವ ಲಿಕ್ವಿಡ್ ಫರ್ಟಿಲೈಸರು, ಇದನ್ನು ಹಾಕೋದ್ರಿಂದ ಏನು ಪ್ರಯೋಜನ ಅಂತ ಕೂಡ ಈ ವಿಡಿಯೋದಲ್ಲಿ ಇದೆ. ಬನ್ನಿ, ಅನ್ನ ಹೇಗೂ ಇದ್ದಿರುತ್ತೆ, ಅನ್ನವನ್ನು ಉಪಯೋಗಿಸ್ಕೊಂಡು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡ್ತಾ ಇದ್ದೀನಿ. ಅನ್ನ ಸಾಮಾನ್ಯವಾಗಿ ಕೆಲವು ಸತಿ ಉಳಿದಿರುತ್ತೆ, ನೀವು ದೋಸೆ ಅಥವಾ ಇನ್ಯಾವುದಾದ್ರೂ ತಿಂಡಿಗೆ ಬಳಸ್ತೀರಿ, ಒಂದು ಪಕ್ಷ ಬಳಸ್ತಿ ಹಾಗೆ ಉಳಿದ್ಬಿಟ್ರೆ ಏನಾಗುತ್ತೆ, ಆ ಅನ್ನ ಹಾಳಾಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡ್ತಾ ಇದ್ದೀನಿ. ಈ ಫರ್ಟಿಲೈಸರು ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಫರ್ಟಿಲೈಸರ್ ಇದು. ಇದನ್ನು ಹಾಕೋದ್ರಿಂದ ಗಿಡಗಳ ಬೇರುಗಳಿಗೂ ತುಂಬ ಶಕ್ತಿ ಬರುತ್ತೆ. ಸ್ವಲ್ಪ ಅನ್ನನ ತೊಗೊಂಡಿದ್ದೀನಿ ನಾನು, ಒಂದು ಬಾಕ್ಸ್ನಲ್ಲಿ ಸ್ವಲ್ಪ ಅನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಟ್ಕೊಂಡಿದ್ದೀನಿ. ಒಂದು ಖಾಲಿಯ ಡಬ್ಬಿನ ತಗೊಂಡು ಈ ಡಬ್ಬಿಗೆ ಈ ಅನ್ನವನ್ನು ನೀರು ಸಮೇತವಾಗಿ ಈ ಅನ್ನವನ್ನು ಹಾಕಿಡಬೇಕು. ಇದನ್ನು ಈ ಫರ್ಟಿಲೈಸರು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಗಿಡಗಳಿಗೆ ಯಾವುದೇ ಥರ ಹಾನಿ ಆಗಲ್ಲ. ಅದನ್ನು ಯಾವ ರೀತಿ ಪ್ರಮಾಣದಲ್ಲಿ ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡಿ ಏನು ಗೊತ್ತಾಗ್ದೇ ಕನ್ಫ್ಯೂಸ್ ಆಗಬೇಡಿ, ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಿದ್ದೀನಿ. ಈ ರೀತಿ ಒಂದು ಡಬ್ಬಿಗೆ ಇದನ್ನು ಹಾಕಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ. ಅಂದರೆ ಒಂದು ಅರ್ಧದಷ್ಟು ಇದಕ್ಕೆ ನೀರನ್ನು ಹಾಕಿಟ್ಕೊಂಡ್ರೆ ಆಯಿತು. ಅನ್ನದಲ್ಲಿ ನೀರು ಸಮೇತ ಅನ್ನನ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಡಬ್ಬಿಯಷ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡು
ಒಂದು ಮುಚ್ಚಳನ ಮುಚ್ಚಿ ಇದನ್ನು ಇಟ್ಟರಾಯಿತು. ಇದೇನಾಗುತ್ತೆ ಅಂದರೆ ಒಳಗೇ ಮುಚ್ಚಳನ ಮುಚ್ಚಿ ಇಡೋದ್ರಿಂದ ಏನಾಗುತ್ತೆ, ಒಳಗಡೆನೇ ಅದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ಅದರೊಳಗೆ ಒಂದು ಒಳ್ಳೆಯ ಕೆಮಿಕಲ್ ಉತ್ಪತ್ತಿಯಾಗಿ ಒಂದು ಒಳ್ಳೆಯ ಫರ್ಟಿಲೈಸರು ರೆಡಿಯಾಗುತ್ತೆ. ಇದನ್ನೇನು ಮಾಡಬೇಕು ಅಂದರೆ ನಾವು ಒಂದು ವಾರ ಹೀಗೇ ಮುಚ್ಚಳನ ಹಾಕಿ ಹಾಗೆ ಒಂದು ವಾರ ಇಟ್ಟಿರಬೇಕು. ಒಂದು ವಾರದ ನಂತರ ಅದು ಈ ರೀತಿ ಆಗಿರುತ್ತೆ. ತುಂಬ ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ರೆಡಿಯಾಗಿರುತ್ತೆ. ಆ ಫರ್ಟಿಲೈಸರು ರೆಡಿಯಾಗಿರುತ್ತೆ. ಅದು ಅಷ್ಟೊಂದು ಚೆನ್ನಾಗಿರುತ್ತೆ. ತುಂಬ ಪವರ್ಫುಲ್ ಆಗಿರುವಂಥ ಒಂದು ಫರ್ಟಿಲೈಸರು ರೆಡಿಯಾಗುತ್ತೆ. ಇದನ್ನು ಏನು ಮಾಡಬೇಕು, ಹೀಗೆ ಹಾಕೋದಾ ಅಂತ ಖಂಡಿತವಾಗಿಯೂ ಹೀಗೆ ಹಾಕಬೇಡಿ. ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಇದನ್ನು ಹೀಗೆ ಹಾಕಿದರೆ ಏನಾಗುತ್ತೆ, ಗಿಡದ ಎಲೆಗಳು ಹಳದಿ ಆಗುವಂಥ ಚಾನ್ಸಸ್ ಇರುತ್ತೆ. ಗಿಡದ ಎಲೆಗಳು ಒಣಗಿ ಹೋಗುವಂಥದ್ದು ಕೂಡ ಇರುತ್ತೆ. ಇದನ್ನೇನು ಮಾಡಬೇಕು ಅಂದರೆ ಬೇರೆ ಒಂದು ಜಗ್ಗು ಅಥವಾ ಯಾವುದಾದ್ರೂ ಒಂದು ಬಕೆಟು ಯಾವುದಕ್ಕಾದ್ರೂ ಇದನ್ನು ಸೋಸ್ಕೊಂಡ್ರಾಯ್ತು. ಅಂದರೆ ಆ ನೀರನ್ನು ಪೂರ್ತಿ ತಿಳಿ ನೀರನ್ನು ಬಗ್ಸ್ಕೊಂಡ್ರಾಯ್ತು. ನೀವು ಕೇಳ್ಬೋದು, ಆ ಅನ್ನನ ಏನು ಮಾಡೋದು, ಉಳಿದಿರುತ್ತಲ್ವ ಅಂತ. ಹೌದು, ಅದು ಉಳಿದಿರುತ್ತೆ. ಅದನ್ನು ನೀವು ಬಿಸಾಡೋದು ಬೇಡ. ನೀವು ಕಂಪೋಸ್ಟ್ ರೆಡಿ ಮಾಡ್ತೀರಲ್ವ, ಕಿಚನ್ ವೇಸ್ಟಿಂದ ಕಂಪೋಸ್ಟೆಲ್ಲ ರೆಡಿ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಆ ಕಂಪೋಸ್ಟ್ ರೆಡಿ ಮಾಡೋದಕ್ಕೆ ಇದನ್ನು ಹಾಕಿದ್ರಾಯ್ತು. ಅದು ಕೂಡ ಕಂಪೋಸ್ಟ್ ಆಗುತ್ತೆ. ಈ ರೀತಿ ಒಂದು ಜಗ್ಗು ಪೂರ್ತಿಯಾಗಿ ನಮಗೆ ಲಿಕ್ವಿಡು ಸಿಕ್ಕಿದೆ. ಇದನ್ನು ಏನು ಮಾಡಬೇಕು, ಒಂದು ಖಾಲಿ ಬಕೆಟಿಗೆ ಇದನ್ನು ಹಾಕ್ಕೊಂಡು ಇದಕ್ಕೆ ನಾವು ಅಗತ್ಯ ಪ್ರಮಾಣದ ನೀರನ್ನು ಕೊಡಬೇಕು. ಅಂದರೆ ಒಂದು ಜಗ್ಗಷ್ಟು ನಮಗೆ ಈಗ ಲಿಕ್ವಿಡು ಸಿಕ್ಕಿದೆ. ಇದಕ್ಕೆ ಏನು ಮಾಡಬೇಕು, ನಾವು ನೀರನ್ನು ಸೇರಿಸ್ಕೊಳ್ಬೇಕು. ನೋಡಿ, ಇದು ಉಳಿದಿದೆಯಲ್ವ ಈಗ ಅನ್ನ, ಇದನ್ನು ನಾವೇನು ಮಾಡಬೇಕು ಅಂದರೆ ನಾನು ಇದನ್ನು ಕಂಪೋಸ್ಟಿಗೆ ಅಂತ ಹಾಕ್ತೀನಿ. ನೋಡಿ, ಈಗ ಒಂದು ಜಗ್ನಷ್ಟು ಲಿಕ್ವಿಡಿಗೆ ನಾನು ನೋಡಿ ಈ ರೀತಿ ಬಂದಿದೆ. ಇದೀಗ ತಿಳಿ ಬಣ್ಣದ್ದು ಈ ರೀತಿ ರೆಡಿಯಾಗಿದೆ. ಇದಕ್ಕೆ ನಾವು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕು ಅಂತ ಅದಂದರೆ ಒಂದು ಜಗ್ಗಿಗೆ ನಾನು ಒಂದು 3 ಜಗ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ತಣ್ಣೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1ಕ್ಕೆ 3ರಷ್ಟು ಸೇರಿಸ್ಕೊಂಡು ಇದನ್ನು ನಾವು ಗಿಡಗಳಿಗೆ ಕೊಟ್ಟರೆ ಆವಾಗ ಗಿಡಗಳಿಗೆ ಯಾವುದೇ ಥರ ಹಾನಿಯಾಗಲ್ಲ. ತುಂಬಾ ಚೆನ್ನಾಗಿ ಗಿಡಗಳಿಗೆ ಇದು ಪೋಷಕಾಂಶವನ್ನು ನೀಡುತ್ತೆ. ನೀರನ್ನು ಹಾಕಿದ ನಂತರ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದನ್ನು ಗಿಡದ ಬುಡಗಳಿಗೆ ಹಾಕ್ಬೋದು. ನಾನು ಹೇಳಿದ್ನಲ್ಲ, ಅದನ್ನು ಅನ್ನ ಉಳಿದಿರೋದನ್ನು ನಾನು ಕಂಪೋಸ್ಟ್ ಈ ರೀತಿ ರೆಡಿ ಮಾಡ್ಕೊತಿರ್ತೀನಿ. ತರಕಾರಿ ಸಿಪ್ಪೆಗಳು, ಅನ್ನ ಅಥವಾ ಏನೇ ಉಳಿದ್ರೂ ಕೂಡ ಈ ರೀತಿ ಕಂಪೋಸ್ಟಿಗೆ ಅಂತ ಒಂದು ಪೈಪು ಅಥವಾ ಏನಾದರೂ ಬಾಕ್ಸನ್ನು ಇಟ್ಕೊಂಡು ಅದಕ್ಕೇ ಹಾಕಿ ಕಂಪೋಸ್ಟನ್ನು ರೆಡಿ ಮಾಡೋದು ನಾನು. ಗೊಬ್ಬರ ಹಿಂದೆ ಕೆಲವು ವಿಡಿಯೋಗಳನ್ನು ಹಾಕಿದ್ದೀನಿ. ನೀವು ನೋಡದೇ ಇದ್ದರೆ ನೋಡಿ, ಕಂಪೋಸ್ಟು ಹೇಗೆ ರೆಡಿ ಮಾಡೋದು ಕಿಚನ್ ವೇಸ್ಟಿಂದ ಅಂತ. ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿ, ಇನ್ನೊಂದು ಕಂಪೋಸ್ಟು ರೆಡಿ ಆಗ್ತಾಯಿದೆ. ಈ ರೀತಿ ಪೈಪ್ಗಳನ್ನೆಲ್ಲ ಇಟ್ಕೊಂಡು ಇದರಲ್ಲಿ ನಾನು ಕಂಪೋಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬೇರೆ ಯಾವುದಾದ್ರೂ ಒಂದು ಲೋಟ ಅಥವಾ ಇನ್ನೊಂದು ಸಣ್ಣ ಜಗ್ಗನ್ನು ತಗೊಂಡು ಸ್ವಲ್ಪನೇ ನಾವು ಇದನ್ನು ಗಿಡದ ಬುಡಗಳಿಗೆ ಹಾಕ್ಕೊತ ಬರಬೇಕು. ಹಾಕ್ಕೊತ ಬಂದರೆ ಏನಾಗುತ್ತೆ, ಗಿಡಗಳು ಬೇಗನೆ ಗ್ರೋ ಅಪ್ ಕೂಡ ಆಗುತ್ತೆ, ಮಣ್ಣಲ್ಲೂ ಕೂಡ ಶಕ್ತಿ ಬರುತ್ತೆ. ಇದನ್ನು ಫರ್ಟಿಲೈಸರು ಯಾವಾಗ ಕೊಡಬೇಕು ಅಂದರೆ ನೀವು ಒಂದು 15 ದಿನಕ್ಕೆ ಒಂದು ಸತಿ ಕೊಟ್ಟರೆ ಸಾಕಾಗುತ್ತೆ. ತಿಂಗಳಲ್ಲಿ 2 ಸತಿ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಹೂಗಳನ್ನು ನೀವು ಪಡ್ಕೊಳ್ಬೋದು. ದಾಸವಾಳ ಗಿಡ ಅಂತಲ್ಲ, ಪ್ರತಿಯೊಂದು ಹೂ ಬಿಡುವಂತಹ ಗಿಡಗಳು ಬೇರೆ ಯಾವ ಗಿಡಕ್ಕಾದರೂ ಕೂಡ ಕೊಡ್ಬೋದು. ಆದರೆ ಸಣ್ಣ ಗಿಡಗಳಿಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕೊಡಿ. ದಾಸವಾಳಕ್ಕೆ ಆದರೆ ಸ್ವಲ್ಪ ಬೇರುಗಳೆಲ್ಲ ದಪ್ಪವಾಗಿರೋದ್ರಿಂದ ಈ ಫರ್ಟಿಲೈಸರು ಅದನ್ನು ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸಣ್ಣ ಗಿಡಗಳಿಗೆ ಸ್ವಲ್ಪ ಅರ್ಧ ಪ್ರಮಾಣದಷ್ಟು ಕೊಟ್ಟರೆ ಸಾಕಾಗುತ್ತೆ. ತುಂಬಾ ಒಳ್ಳೆಯ ಪವರ್ಫುಲ್ ಆಗಿರುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರು ಇದು. ಯಾವುದೇ ಖರ್ಚಿಲ್ಲದೆ ಹಾಗೆ ತುಂಬ ಹೂಗಳನ್ನು, ಗಿಡಗಳ ತುಂಬ ಹೂಗಳನ್ನು ಪಡೆಯಬಹುದಾದಂತಹ ಒಂದು ಒಳ್ಳೆಯ ಫರ್ಟಿಲೈಸರನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಖಂಡಿತ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಹೈ ಪಾಯಿಂಟ್ ಕೂಡ ಕೊಡಿ. ಕೆಲವರು ಕಮೆಂಟ್ ಬರ್ತಾ ಇಲ್ಲ ಅಂತಿದ್ದಾರೆ. ನೀವು ಹೈ ಪಾಯಿಂಟ್ ಕೊಟ್ಟ ನಂತರ ಕಮೆಂಟು ಹಾಕ್ಬೋದು. ಹಾಗೆ ತುಂಬ ಒಳ್ಳೊಳ್ಳೆಯ ಲಿಕ್ವಿಡ್ ಫರ್ಟಿಲೈಸರು, ಡ್ರೈ ಫರ್ಟಿಲೈಸರ್ಗಳ ವಿಡಿಯೋಗಳೆಲ್ಲ ನನ್ನ ಚಾನಲಲ್ಲಿದೆ.
ಹೋಗಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ವಿಡಿಯೋಗೆ ಲೈಕ್ ಇರಲಿ. ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹಾಗೆ ಮತ್ತೆ ಒಳ್ಳೊಳ್ಳೆಯ ಇನ್ನೂ ಒಂದು ಒಳ್ಳೆಯ ಜೀವಾಮೃತನ ರೆಡಿ ಮಾಡ್ತಾ ಇದ್ದೀನಿ ಗಿಡಗಳಿಗೋಸ್ಕರ. ಆ ವಿಡಿಯೋನು ಆದಷ್ಟು ಬೇಗ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ. ಹಾಗೆ ಒಂದು ಲೈಕ್ ಇರಲಿ, ಕಮೆಂಟ್ ಇರಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.